ವ್ಯಕ್ತಿ ಏನಿಲ್ಲ ಸರ್. 28ಕ್ಕೂ ಕೂಡ ನಮ್ಮ ಡಿ ಕೆ ಸಾಹೇಬ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿತು. ಸಿದ್ದರಾಮಯ್ಯ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗೇ ಆಯ್ತಾರ ಸರ್, ಅದಂತೂ ಖಚಿತ ಸರ್. ಇಲ್ಲ ನಮ್ಗೆ ಏನು ಅಂದ್ರೆ ಹೊಸ ಬೇಸರನ, ಯಾಕೆ ನಮ್ದು ಎಲ್ಲೋದ್ರು ಸಿದ್ದರಾಮಯ್ಯ ರಾಜ್ಯದ 25ನೇ ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ಸ್ವೀಕಾರ ಮಾಡಲಿಕ್ಕೆ ಚುನಾವಣೆ ಆರಂಭ ಆಗಿದೆ. ನಾವು ವಿಧಾನಸೌಧ ಮುಂಭಾಗದಲ್ಲಿದ್ದೀರಿ. ಸಾಕಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗಿದ್ದಾರೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿಕ್ಕೆ. ಅದೇ ಇವ್ರಿಗೆ ಯಾರಿಗೂ ರಾಜಭವನ ಪ್ರವೇಶಕ್ಕೆ ಪಾಸ್ ಇಲ್ಲ. ಅವರು LED ಸ್ಕ್ರೀನ್ಗಳ ಮುಖಾಂತರ ಆ ಸಮಾರಂಭನ ನೋಡ್ಬೇಕಾಗುತ್ತೆ. ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ದಾರೆ ಇಲ್ಲಿ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಸರ್ ನಮ್ಮ ಮೈಸೂರು ಬೆಂಗಳೂರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್. ನಾವು ಇಲ್ಲೇ ಈ ಟಿವಿಲೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಸರ್ ರಾಜೀನಾಮೆ ಕೊಟ್ಟಾರೆ. ನಾವು ಅವರು ಬೇಗಳು ಕಂಪ್ನಿ ಇದ್ರ ಪ್ರಕಾರ ಅವರು ಕೊಡ್ಬೇಕಾಯ್ತು, ಕೊಟ್ಟಾರೆ. ಹಂಗೂ ಅರ್ಧ ವರ್ಷ ಜಾಸ್ತಿ ಆಳಿದ್ರು. ಒಳ್ಳೆ ಅವ್ರಿಗೂ ಒಳ್ಳೇದಲ್ಲಿ. ಡಿ ಕೆ ಶಿವಕುಮಾರ್ ಬಹಳ ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ಇದ್ದು ಎಲ್ಲ ಸಂತೋಷದಿಂದ ಈ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡು ಇನ್ನೂ 2 ವರ್ಷ ಆ ಕಾಲ ಆಗಿ ಮುಂದಕ್ಕೂ ಏನೋ ಇವರು ಒಳ್ಳೇದ್ ಮಾಡ್ಕೊಂಡು ಹೋದ್ರೆ ಮುಂದೆ ಬರ್ಲಿ ಅಂತ ನನ್ನ ಬಹಳ ಸಂತೋಷ ಆಯ್ತದೆ ಸರ್. ರಾಜ್ಯಸಭೆ ಮಾಡಿದ್ರು, ಆದ್ರೆ ಸಿದ್ದರಾಮಯ್ಯ ತಿರಸ್ಕಾರ ಮಾಡಿದ್ದಾರೆ. ರಾಜ್ಯಸಭೆಗೆ ಹೋಗ್ಬೇಕಾ ಇಲ್ಲ ಕನ್ನಡದಲ್ಲೇ ಇರ್ಬೇಕಾ ಅಂತ? ಸರ್ ಅದು ಅವ್ರ ಮನ್ಸು, ದೇವ್ರು ಏನ್ ಜ್ಞಾನ ಕೊಡ್ತಾರೆ ಮಾಡ್ಕಲ್ಲ ಸರ್. ಯಾಕಂದ್ರೆ ಅವರು ಅವರು ಕರ್ನಾಟಕದಲ್ಲೇ ಬಹಳ ಗಣ್ಯ ವ್ಯಕ್ತಿ, ಹೆಸರುನಾಸಿ ಆದವರು. ಆ ತರದಲ್ಲಿ ಅವರು ಯಾವ್ದಿದ್ರು ಅವ್ರಿಗೆ ಒಳ್ಳೆ ಬಹಳ ಹೆಸರಿದೆ ಸರ್. ಅವ್ರ ಇದೇ ಒಡನಾಟವೇ ಬಹಳ ಜೋರಾಗಿದೆ ಸರ್ ಅವ್ರದ್ದು, ಸಾಹೇಬ್ರದ್ದು. ಅದರಿಂದ ನಮಗ್ ಬಹಳ ಇದಾಯ್ತದೆ ಸರ್. ಅದರಿಂದ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ತರ ಅವರು ಬೆಳಿತಾರ, ಒಳ್ಳೆ ನಾಯಕರಾಗ್ತಾರ ಅಂತ? ಇಲ್ಲ, ಅವ್ರದ್ದು ಒಳ್ಳೆತನ ಇದೆ ಸಾ. ಅವ್ರದೇ ಒಂಥರ ಒಳ್ಳೆತನ, ತಾಳ್ಮೆ, ಅದರಿಂದ ಬೆಳಿತಾರೆ ಸಾ. ಅಲ್ಲಿ ಯಾರು ಬೆಳಿತಾರೆ. ಅವ್ರ ಮೊಮ್ಮಗನೂ ಇದ್ದಾರೆ. ಅವ್ರ ಕುಟುಂಬದಲ್ಲಿ ಯಾವಾಗ್ಲೂ ಒಂದು ಬೆಳೀತಾ ಇರ್ತಾರೆ ಸಾ. ಅದರಿಂದ ಕರ್ನಾಟಕ ಅವ್ರು ಒಳ್ಳೇದ್ ಮಾಡ್ಬೇಕು ಅನ್ನೋದಿದ್ರೆ ಮಾಡ್ತಾ ಇದಾರೆ. ಅದರಿಂದ ಒಂದು ಬೆಳಿತಾರೆ ಅಂತ ನನಗೆ ಬಹಳ ಸಂತೋಷ ಆಯ್ತದೆ ಸರ್. ಒಟ್ಟಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಖುಷಿ ತಂದಿದೆಯಲ್ಲ, ಬೇಸರ ಇದೆಯಾ ಮೈಸೂರು ಜನ? ಇಲ್ಲ ನಮ್ಗೆ ಏನು ಅಂದ್ರೆ ಹೊಸ ಬೇಸರನ, ಯಾಕೆ ನಮ್ದು ಎಲ್ಲೋದ್ರು ಸಿದ್ದರಾಮಯ್ಯ ಜೂನಿಯರ್ ಸಿದ್ದರಾಮಯ್ಯ ಅಂತಾರೆ. ಆದ್ರೂ ಅದೊಂದು ನಡಿಬೇಕಲ್ಲ. ದೇವ್ರು ಈ ಪ್ರಕೃತಿ ಏನ್ ಹೇಳುತ್ತೆ ಅದರಂತೆ ನಡಿಬೇಕು. ನಮ್ಮಿಷ್ಟಂತೆ ಏನೂ ನಡೀದಿಲ್ಲ ಸರ್. ಅದರಿಂದ ಆ ತರದಲ್ಲಿ ನಡೆದಿದೆ. ಒಳ್ಳೇದಾಗ್ಲಿ. ಅವರು ಆಳಿದಾರೆ 8 ವರ್ಷ. ಅವ್ರಿಗೂ ಬಹಳ ಸಂತೋಷ ಆಗಿದೆ. ಅವ್ರಿಗೂ ಈಗ ಕೊಟ್ಟು ಮುಂದಕ್ಕೆ ಒಳ್ಳೇದಾಗಿ ಅವರು ಇರ್ತಾರೆ, ಅವ್ರ ಜೊತೆಲಿ ಇರ್ತಾರೆ, ಇದ್ದು ನಡೆಸ್ಕೋಲಿ ಅಂತ ನಮ್ಮ ಇದು ಸರ್. ಡಿ ಕೆ ಶಿವಕುಮಾರ್ ಫಸ್ಟ್ ಟೈಮ್ ಸಿಎಂ ಆಗಿ ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ಏನಾದ್ರು ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಅವರು ಫಸ್ಟ್ ಟೈಮ್ ಆಯ್ತಾ ಇದಾರೆ. ಅವರು ಕಾಂಗ್ರೆಸ್ ನಲ್ಲಿ ಬಹಳ ದುರಿಂಡ್ರು. ಅವ್ರು ಸುಮ್ನೆ ನಾವ್ ಹೇಳುದಲ್ಲ. ಆತರ ಅವ್ರು ಇದ್ದಾಗ್ಲೇ ಅವ್ರಿದ್ದಕ್ಕೆ ಪಕ್ಷ ಒಂಥರ ಗಟ್ಟಿ ಮುಟ್ಟಿಯಾಗಿ ಬೆಳೆದದ್ದು, ಅದು ಸೇರ್ಕೊಂಡ್ ಮಾಡಿದ್ದಾರೆ. ಅವ್ರು ಇರ್ಬೇಕು ಸರ್. ಅವ್ರು ಮುಖ್ಯಮಂತ್ರಿಯಾಗಿ ಆಳ್ಬೇಕು. ಇನ್ನೂ 2 ವರ್ಷ ಆಳ್ಬೇಕು. ಮುಂದಕ್ಕೂ ಅವರು ಚಾನ್ಸ್ ಇದ್ರೆ ಮಾಡ್ಲಿ ಸರ್. ಅವರು ಜನಗಳಿಗೆ ಹೆಂಗ್ ಉಳಿಸ್ಕೊತಾರೆ ಹಂಗ ಅವ್ರ ತರ ಹೋಯ್ತದೆ ಸರ್. ನೀವ್ ಎಲ್ಲಿಂದ ಬಂದಿರೋ ಸರ್ ನಾವು ಗುಂಡ್ಪೇಟೆ ತಾಲೂಕು ಸರ್. ಡಿ ಕೆ ಅಭಿಮಾನಿ ಇಲ್ಲ ಸಿದ್ದರಾಮಯ್ಯ? ನಾವು ಸಿದ್ದರಾಮಯ್ಯನ ಕಡೆ ಇರೋ ಸರ್. ಸಿದ್ದರಾಮಯ್ಯನೂ ಒಂದಿಯ, ಡಿ ಕೆ ಶಿವಕುಮಾರ್ ಒಂದಿಯ. ನಾವು ಕಾಂಗ್ರೆಸ್ ಪಟ್ಟರು ಸರ್. ಇಂಥ ಬೆಳ್ಳಿ ವ್ಯಕ್ತಿ ಸಿದ್ದರಾಮಯ್ಯನವರು ಇನ್ನು ಹುಟ್ಟಲ್ಲ ಸರ್. ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಯ್ತಾರ ಸರ್ ಅವರು ಸಿದ್ದರಾಮಯ್ಯನವರು. ಮತ್ತೆ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಯ್ತಾರ ಸರ್. ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ ಸರ್. ಯಾರು ಏನೇ ಅನ್ಬೋದು, ಅವ್ರಂತ ಒಳ್ಳೆ ಮನಸ್ಸು, ಅವ್ರಂತ ನಮ್ಮ ಕರ್ನಾಟಕ ಉದ್ಧಾರ ಮಾಡಿದ್ರು ಸರ್ ಸಿದ್ದರಾಮಯ್ಯನವರು. ದರಿದ್ರನ ಓಡಿಸ್ಬಿಟ್ರು ಸರ್. ಅವರು ದರಿದ್ರನ ಸಿದ್ದರಾಮಯ್ಯನ ಓಡಿಸ್ಬಿಟ್ರು ಸಿದ್ದರಾಮಯ್ಯ ಸಾಹೇಬ್ರು. ಅಂತ ವ್ಯಕ್ತಿ ಇನ್ನಿಲ್ಲ ಸರ್. ಗ್ಯಾರಂಟಿ ಯೋಜನೆ ಕೊಟ್ಟಿದ್ರು, ತುಂಬಾ ಒಳ್ಳೇದಾಯ್ತು ಸರ್. ಅದ್ರೇನು ತೊಂದ್ರೆ ಇಲ್ಲ ಸರ್. ಅಭಿಮಾನಿಗಳೆಲ್ಲ ಚೆನ್ನಾಗಿದ್ದಾರೆ ಸರ್. ಲೇಡೀಸ್ ಗಿಡೀಸ್ ಎಲ್ಲ ಒಳ್ಳೆಯವ್ರು ಎಲ್ಲ ಇದು ಮಾಡ್ತಾರೆ ಸರ್. ಅಂತ ವ್ಯಕ್ತಿ ಇಲ್ಲ ಸರ್. ಇನ್ನೊಂದು ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಸರ್. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಬೇಸರ ಇದೆಯಾ? ಇಲ್ಲ ಸರ್, ಅದನ್ನ ಎಲ್ಲ ಒಂದೇ ಸರ್. ಎಲ್ಲ ಒಂದೇ ಮಾಡೋಣ ಸರ್. ಚೆನ್ನಾಗಿರ್ತಾರೆ ಸರ್, ಅದೇನಿಲ್ಲ. ಅವ್ರಿಗೆ ಡಿ ಕೆ ಶಿವಕುಮಾರ್ ಇನ್ನೂ 2 ವರ್ಷ ಅದ. ನೆಕ್ಸ್ಟು ಸಿದ್ದರಾಮಯ್ಯನೇ ಆಗ್ಬೋದು ಸರ್. ಅದು ಹೇಳೋಕ್ಕಾಗಲ್ಲ ನಾವು. ಸಿದ್ದರಾಮಯ್ಯ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗೇ ಆಯ್ತಾರ ಸರ್, ಅದಂತೂ ಖಚಿತ ಸರ್. ಅಂತೂ ಎಲ್ರಿಗೂ ಬೇಜಾರ, ಇಡೀ ಕರ್ನಾಟಕದ ಎಲ್ಲ ಬೇಜಾರ. ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗೇ ಆಯ್ತಾರ ಸಿದ್ದರಾಮಯ್ಯ. ನಿಮ್ಮ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಬೇಕು? ಗಣೇಶ್ ಪ್ರಸಾದವರು ಸರ್ ಕೊಡ್ತಾರೆ ಸರ್. ಕೊಡ್ಲೇಬೇಕು ಸರ್. ಗಣೇಶ್ ಪ್ರಸಾದವರು ಅಂತ ಮಾದೇವ ಪ್ರಸಾದವ್ರ ಮಗ ಗಣೇಶ್ ಪ್ರಸಾದ್ಗೆ ಇನ್ನೊಂದು ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಸರ್. ಮಿನಿಸ್ಟರ್ ಸ್ಥಾನ ಕೊಡ್ತಾರೆ ಸರ್. ಡಿ ಕೆ ಶಿವಕುಮಾರ್ ಏನಾದ್ರು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ? ಹೊಸ ಸಿಎಂ ಇಲ್ಲ, ಅವ್ರು ತುಂಬಾ ಡಿ ಕೆ ಒಳ್ಳೆಯವರು ಸರ್. ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಾದೇವ ಪ್ರಸಾದ್ ಹೆಂಡತಿ ಗೀತಾ ಮೇಡಮ್ ಅವರು 1 ಬಾರಿ 2 ಬಾರಿ ನಮ್ಮ ಗುಂಡ್ಪೇಟೆ ತಾಲೂಕು ಬಂದ ಗೀತಾ ಮೇಡಮ್ ಗೆದ್ಬಿಟ್ರು ಸರ್. ಅದೇನು ಅಭ್ಯಂತರ. ಡಿ ಕೆ ಶಿವಕುಮಾರ್ ಒಳ್ಳೆಯವರು ಸರ್. ಅದೇನು ತೊಂದರೆ ಇಲ್ಲ ಸರ್. ನೀವೆಲ್ಲಿಂದ ಬಂದಿರೋದು? ನಾವು ಹರಪನಹಳ್ಳಿ ತಾಲೂಕು ತಾವ್ರಗೊಂದು. ನಿಮ್ಗೆ ಖುಷಿ ಇದೆಯಾ ಡಿ ಕೆ ಶಿವಕುಮಾರ್ ಖುಷಿ ಐತೆ ಸರ್. ಖುಷಿ ಐತೆ. ಪ್ರಮಾಣ ವಚನ ಕಾರ್ಯಕ್ರಮ ನೋಡ್ಲಿಕ್ಕೆ ಅಲ್ಲಿಂದ ಬಂದಿದ್ದೀರಾ? ಹೌದ್ರಿ, ಅಲ್ಲಿಂದ. ಆದ್ರೆ ನಿಮ್ಗೆ ಪಾಸ್ ಇಲ್ಲ ಈಗ? ಪಾಸ್ ಇಲ್ರಿ, ಒಳಕ್ ಬೇಜಾರಾಗ್ತಾ ಇದೆ ಏನು ಅಂತ? ಮತ್ ಬೇಜಾರ್ರಿ. ಮತ್ತೆ ಅಲ್ಲಿಂದ ಇಲ್ಲಿ ರೊಕ್ಕ ಖರ್ಚು ಮಾಡ್ಕೊಂಡ್ ಬಂದ್ವಿ, ಒಳಕ್ ಬಿಡ್ಲಿಲ್ಲ. ಯಾವಾಗ ಬಂದ್ರಿ ನೀವು? ನಿನ್ನೆ ಬಿಟ್ಟಿದ್ವಿ, ಬೆಳಿಗ್ಗೆ ಬಂದವಿ. ಮೊದ್ಲೇ ಗೊತ್ತಿರಲ್ವಾ ನಿಮ್ಗೆ ಪಾಸ್ ಇರುತ್ತೆ ಇಲ್ಲಿ ಎಂಟ್ರಿ? ಇಲ್ರಿ, ನಾವು ಹಂಗ ಬಂದ್ವಿ. ನಮ್ಮ ಮೇಡಮ್ ಅವ್ರು ಇರ್ತಾರ ಅಂತ ಬಂದ್ವಿ. ಅವ್ರ ಮೇಡಮ್ ಅವ್ರು ಬಂದಿಲ್ಲ.
ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯ ಸುತ್ತಿ 5 ವರ್ಷದಿಂದನೇ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಅವರು ಪೂರ್ಣಾಂಕ 5 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಿರ್ಬೇಕಿತ್ತು. ಕಾರಣಾಂತರದಿಂದ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ಕೊಂಡು ಅವರು ಕೂಡ 3 ವರ್ಷ ತುಂಬಿಸಿದ್ದಾರೆ. ಈಗ 2 ವರ್ಷ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾ ಇದ್ದಾರೆ. ಅದನ್ನು ಕಣ್ ತುಂಬ ನೋಡಬೇಕು ಅಂತ ಅಂದ್ಕೊಂಡು ಮಂಡ್ಯದಿಂದ ನಾವೊಬ್ಬರೇ ಅಲ್ಲ, ಸಾವಿರಾರು ಜನ ಬಂದಿದ್ದಾರೆ. ಅವರೆಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾ ಇರೋದ್ರಿಂದ ನಾವು ಅವ್ರಿಗೆ ಶುಭಾಶಯ ಕೋರಕ್ಕೆ ಬಂದಿದ್ದೀವಿ. ಪಾಸಿನ ವಿಚಾರ ಕೇಳಿದ್ರಿ, ಪಾಸ್ ಎಲ್ರಿಗೂ ಕೊಡೋಕ್ಕಾಗಲ್ಲ. ಅದು ಕಾರ್ಯಕ್ರಮನೇ ಸಿಂಪಲಾಗಿ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನ ಸಿಂಪಲಾಗಿ ಸ್ವೀಕಾರ ಮಾಡ್ತಾವ್ರೆ. ಮುಂದೆ 2028ಗೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತತ್ತರಿ ಅಂತ ಹೇಳ್ತಾ ನಾವು ಇವ್ರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ಸಿದ್ದರಾಮಯ್ಯ ಸಾಕಷ್ಟು ಚಾಲೆಂಜ್ ಇತ್ತು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಮಾಡ್ಲಿಕ್ಕೆ. ಇವರು ಶೇರ್ ಮಾಡಿರೋದು ಸರ್, ಒಬ್ಬರಿಂದ ಅಲ್ಲ ಸರ್. ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿದ್ದರಾಮಯ್ಯನವರು ಇಬ್ರು ಶೇರ್ ಮಾಡಿದ್ದಾರೆ ಸರ್. ಒಬ್ಬರಿಗೆ ಕ್ರೆಡಿಟ್ ಕೊಡಬಾರ್ದು ಸರ್. ಅದನ್ನ ಆ ವಿಚಾರವಾಗಿ ದಯಮಾಡಿ ನೀವು ಮಾಧ್ಯಮದವರು ನೀವು ತಪ್ಪಾಗಿ ಅರ್ಥಿಸ್ಬಾರ್ದು. ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಇಬ್ರು ಕೂಡಿ ಅದನ್ನ ಮಾಡಿರೋದು. ಒಬ್ಬರಿಗೆ ಕ್ರೆಡಿಟ್ ಅಲ್ಲ. ಈ ರಾಜ್ಯ 3 ವರ್ಷ ಮುನ್ನಡೆಸ್ಕೊಂಡು ಹೋಗಿರೋಂಥವ್ರು ಸಿದ್ದರಾಮಯ್ಯ ಸಾಹೇಬ್ರು. ಅವ್ರಿಗೆ ಎಲ್ಲಾನು ಬೆಂಬಲವಾಗಿ ನಿಂತು ಎಲ್ಲ ಮಾಡಿದಾಗ ಸರ್, ಮಂಡ್ಯದಲ್ಲಿ ಒಂದು ಫಂಕ್ಷನ್ ಆಯಿತು ಸರ್. ಸಿದ್ದರಾಮಯ್ಯ ಸಾಹೇಬ್ರನ್ನ ಏನು ಅಂದರು ಅಂತ ಅಂದ್ಬಿಟ್ಟು ಇದೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಹೇಳಿದ್ರು ಸರ್ ಅವ್ರಿಗೆ, ಬನ್ನಿ ನಾನು ಇದೀನಿ ಅಂತ ಎದೆ ತಟ್ಟಿ ನಿಂತ್ಕೊಂಡು ಕರೆದ್ರು ಸರ್, ಕರ್ಕೊಂಬಂದ್ರು ಮಂಡ್ಯಕ್ಕೆ. ಆ ಥರ ಎಲ್ಲ ಎಗಲ್ ಕೊಟ್ಟಿರೋದು ಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು. ಆ ರೀತಿ ಮುಂದೆನೂ ಇವರು ಕೂಡ ಸಿದ್ದರಾಮಯ್ಯ ಸಾಹೇಬರು ಕೂಡ ಇವರು ಕೊಟ್ಕೊಂಡು ಹೋಗ್ಬೇಕು ಅಂತ ನಮ್ಮ ಒಂದು ಜನಾಂಗದ ಇದಾಗಿ ಕೇಳ್ತೀವಿ. ನಾವೇನು ಒಂದು ಜನಾಂಗ ಅಂತಲ್ಲ, ಇಡೀ ರಾಜ್ಯದ ಎಲ್ಲ ಏನು ಜನಾಂಗ ಇದೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು. ಮುಂದೆ 2018ಕ್ಕೂ ಕೂಡ 28ಕ್ಕೂ ಕೂಡ ನಮ್ಮ ಡಿ ಕೆ ಸಾಹೇಬ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿತು. ಅದರಲ್ಲೇನು ಡೌಟೇ ಬೇಡ ಸರ್. ಸಿಎಂ ಏನಾದ್ರು ಟಿಪ್ಸ್ ಏನಾದ್ರು ಕೊಡಕ್ಕೆ ಹೇಳಿದ್ದೀರಾ? ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರ ಆಡಳಿತನ ಒಳ್ಳೆ ಆಡಳಿತ ಕೊಡ್ತಿದ್ದಾರೆ ಅಂತ ಇಡೀ ರಾಜ್ಯದನ್ನ ನಂಬಿದೀವಿ ಸರ್. ಒಳ್ಳೆ ಆಡಳಿತ ಕೊಡ್ತಾರೆ. ಅದ್ರ ಬಗ್ಗೆ ಕಾದ್ ನೋಡಿ ಸರ್. ನೀವೇನೆ ಅವರು ಏನು ಆಡಳಿತ ಕೊಡ್ತಾರೆ, ಯಾವ ರೀತಿ ಆಡಳಿತ ಕೊಡ್ತಾರೆ ಅದನ್ನ ಕಾದ್ ನೋಡಿ ಸರ್. ಈ ಎಸ್.ಎಂ. ಕೃಷ್ಣ ಅವರು ಆದಮೇಲೆ ನಮ್ಮ ಒಂದು ಭಾಗಕ್ಕೆ, ನಮ್ಮ ಮಂಡ್ಯ ಹಳೆ ಮೈಸೂರು ಭಾಗಕ್ಕೆ ಮುಖ್ಯಮಂತ್ರಿ ಆಗಿರಲಿಲ್ಲ ಸರ್ ಯಾರು. ಇವತ್ತು ನಮ್ಮ ಡಿ ಕೆ ಸಾಹೇಬ್ರು ಆಯ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಆ ಭಗವಂತ ಇನ್ನು ಮುಂದೆ ಒಳ್ಳೇದನ್ನ ಮಾಡಲಿ, ಮತ್ತೆ ಈ ರಾಜ್ಯ ಜನತೆಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀವಿ.